ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಒಂದು ಕಿಟ್ಟಿ ಪಾರ್ಟಿನ ಆರ್ಗನೈಸ್ ಮಾಡಿದ್ವಿ. ಅದರದ್ದು ವಿಡಿಯೋ ತುಂಬ ದಿನ ಆಯಿತು. ನಾನು ಆ್ಯಕ್ಚುಲಿ ಇದಾಗಿ 1 ಮಂತೇ ಆಗಿದೆ. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ. Time starts now. ಫೋನ್ ನೋಡು ಫೋನ್ ನೋಡು ಫೋನ್ ನೋಡು ಅಲ್ಲಿ ನೋಡ್ಬೇಡ ಫೋನ್ ನೋಡು ದೂರ ಬಾ ದೂರ ಬಾ Hey, don't take it. Side. On bike and ರಾಘು ಬಾಯ್ ಕಡೆ ಎಡಪ್ಪ ತಗೊಂಡೋಗಿ ಬಿಡಪ್ಪ ಬೇಡ ಕೆಳಗೆ ಮಾ ಆಂಟಿ ಹಾಕ್ತಾರೆ. ಈ ಕಡೆ ಬನ್ನಿ ನೀವು. ಗೊತ್ತಾಗಲ್ಲ ಅದು. ಹೌದು ಅಯ್ಯೋ ನಮ್ದು ಹಂಗೆ ಮಾಡಿದ್ದೀರಾ? ಇಲ್ಲ ಇವರು ನಾನಲ್ಲ, ಇವ್ರು ಕೊಟ್ಟಿದ್ದು. ಸ್ಟ್ರೈಟ್ ಮಾಡಿ ಈಗ ಸೋತ್ರೆ ಸೋತಂಗೆ ಕೀಚ್ ಮೇರಿ ಫೋಟೋ ನಾನು ಬ್ಯುಸಿ ಶೆಡ್ಯೂಲ್ನಲ್ಲಿ ಈ ಕಿಟ್ಟಿ ಪಾರ್ಟಿಗೆ ಒಪ್ಕೊಂಡಿದ್ದೆ. ಅದರಿಂದ ಈ ಕಿಟ್ಟಿ ಪಾರ್ಟಿ ಆರ್ಗನೈಸ್ ಮಾಡಿದ್ವಿ. ಅದರ ನೆಕ್ಸ್ಟ್ ವೀಕ್ನಲ್ಲೇ ನಮ್ಮ ಸ್ಕೂಲ್ನಲ್ಲೂ ಕೂಡ ಒಂದು ಕಿಟ್ಟಿ ಪಾರ್ಟಿ ಥರನೇ ಅರೇಂಜ್ ಮಾಡಿದರು. ಅಂದರೆ ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳಿ ಕೆಲವೊಬ್ಬರು ಫಸ್ಟ್ ಸ್ಲಾಟ್ಗೆ ರಜಕ್ಕೆ ಹೋಗ್ತಾಯಿದ್ರು, ಇನ್ನು ಕೆಲವರು ಸೆಕೆಂಡ್ ಸ್ಲಾಟ್ ಅವರು ರಜಾ ಕಂಟಿನ್ಯೂ ಮಾಡೋದಕ್ಕೆ ಸ್ಕೂಲ್ ಕಂಟಿನ್ಯೂ ಮಾಡೋಕ್ಕೆ ಬರ್ತಾಯಿದ್ರು. ಸೊ ಆ ಥರ ಎಲ್ಲ ಲಾಸ್ಟ್ ವರ್ಕಿಂಗ್ ಡೇ ಆಗಿರೋದ್ರಿಂದ ಅಲ್ಲೂ ಕೂಡ ಈ ಥರ ಗಿಫ್ಟ್ ಎಕ್ಸ್ಚೇಂಜು, ಗೇಮು ಅಲ್ಲೂ ಕೂಡ ಇತ್ತು. ಸೊ ಅಲ್ಲೂ ಕೂಡ ಪ್ರಿಪ್ರೇಷನ್ ನಡೀತಾ ಇತ್ತು. ಜೊತೆಗೆ ಅಲ್ಲೂ ಸ್ಕೂಲ್ ವರ್ಕ್ಗಳು ಕೂಡ ಇತ್ತು, ಬೋರ್ಡ್ ವರ್ಕು ಎಲ್ಲ ಇತ್ತು. ಹಾಗಾಗಿ ಒಂಥರ ಬ್ಯುಸಿ ಆಗಿಬಿಟ್ಟಿದ್ದೆ. ಅದಾದಮೇಲೆ ನನಗೆ ವಿಡಿಯೋ ಎಡಿಟ್ ಮಾಡಬೇಕು ಅನ್ನೋ ಮೂಡ್ ಬರಲೇ ಇಲ್ಲ. ಯಾಕೆಂದರೆ ಏನೋ ಗೊತ್ತಿಲ್ಲ, ಕೆಲವೊಂದು ಸಮಸ್ಯೆಗಳು ಪರ್ಸ್ನಲೈಸ್ ಆಗಿ ಆದಾಗ ಏನಾಗುತ್ತೆ, ನನಗೆ ಈ ಥರ ಎಡಿಟ್ ಮಾಡಬೇಕು, ಫೋಟೋ ತೊಗೋಬೇಕು ಅನ್ನೋ ಕಾನ್ಸೆಪ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಹಾಕಿರಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ನನಗೆ ಬ್ಯಾಕಪ್ ತೆಗೆದುಬಿಡೋಣ, ಮೊಬೈಲ್ನಲ್ಲಿ ತುಂಬ ಓವರ್ಲೋಡ್ ಇದೆ ಅಂತ ಅನ್ನಿಸ್ತು. ಸೊ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಬ್ಲಾಗ್ ಅಪ್ಲೋಡ್ ಮಾಡೇ ಬಿಡೋಣ ಅಂತ ಹೇಳಿ ಮಾಡೋಕ್ಕೂತೆ. ಮಕ್ಕಳಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು. ಮಂತ್ಲಿ ಒಂದ್ಸರಿ ಈ ಥರ ಕಿಟ್ಟಿ ಪಾರ್ಟಿ ಆರ್ಗನೈಸ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಬಟ್ ಗೊತ್ತು ನನಗೆ ಆಬ್ವಿಯಸ್ಲಿ ಮಂತ್ಲಿ ಒನ್ಸು ಖಂಡಿತ ಆಗಲ್ಲ. ಎಲ್ಲರೂ ಅವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಇರೋದು ಒಂದು ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಕಳೆಯೋಕ್ಕೆ ಇಷ್ಟಪಡ್ತಾರೆ. ಕೆಲವರಿಗೆ ಅವ್ರದ್ದೇ ಆದಂತಹ ವರ್ಕ್ ಇರುತ್ತೆ. ಸೊ ಹಾಗಾಗಿ ನಮಗೂ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ವರ್ಷದಲ್ಲಿ 2 ಕಿಟ್ಟಿ ಪಾರ್ಟಿನ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ವೆನ್ನೆವರ್ ಯಾವಾಗ ಫ್ರೀ ಆಗುತ್ತೆ, ಇವಾಗಂತೂ ಎಲ್ಲ ಹಾಲಿಡೇಸ್ನಲ್ಲಿ ಅವ್ರವ್ರ ಊರಿಗೆ ಹೊರಟೋಗಿದ್ದಾರೆ. ಮಕ್ಳಿಗೂ ಫ್ರೀ ಇರುತ್ತಲ್ವ. ಸೊ ಹಾಗಾಗಿ ಅಗೇನ್ ಜೂನ್ ಸ್ಟಾರ್ಟ್ ಆದರೆ ಮತ್ತೆ ವರ್ಕ್ ಲೈಫ್ ಬ್ಯುಸಿ ಸ್ಟ್ರೆಸ್ನಲ್ಲಿ ಖಂಡಿತ ಸಾಧ್ಯ ಇಲ್ಲ. ಸೊ ಆಫ್ಟರ್ ದಟ್ ಈ ಮಿಡಲ್ ಒಂದು ಪ್ರೀ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತಲ್ಲ ನೋಡಿ, ಆ ಎಂಡಲ್ಲಿ ಇನ್ನೊಂದು 3-4 ಮಂತ್ಸ್ ಬಿಟ್ಟು ಮತ್ತೆ ಈ ಥರ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನಾದ್ವಿ. ಬಟ್ ನಿಜವಾಗ್ಲೂ ಎಷ್ಟು ಆಟ ಆಡಿದ್ದೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಆಟ ಆಡಿದ್ದೀವಿ. ನೀವೇ ನೋಡ್ತಾ ಇರ್ಬೋದು. ಒಂದೇ ಸಾಕು ಅಂತ ಅಂದ್ಕೊಂಡು ಮಸ್ತು ಆಟ ಆಡಿದ್ವಿ. ಆಮೇಲೆ ಇನ್ನು ಊಟಕ್ಕೆಲ್ಲ ಆರ್ಡರ್ ಮಾಡೋಕ್ಕೆ ಹೋದರೆ ಖಂಡಿತ ಲೇಟ್ ಆಗುತ್ತೆ, ಇನ್ನು ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿಕೊಂಡು ಅನಾಗ ಗ್ರ್ಯಾಂಡ್ಗೆ ಹೊರಗಡೆ ಹೊರಟೋದ್ವಿ ಗಾಡಿ ಎತ್ಕೊಂಡು. ಆ ಗಾಡಿ ಎತ್ಕೊಂಡು ಹೋಗಿರೋ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಈ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋದು, ರೀಲ್ಸ್ ಮಾಡೋದು, ಡಮ್ಸ್ ರೆಶ್ ಕೂಡ ಸಖತ್ತಾಗಿ ಆಡಿದ್ವಿ ಮಾತ್ರ ನೋಡಿ. ಇದೆಲ್ಲ ಈ ಥರ ಆಮೇಲೆ ಇದೊಂದು ಗೇಮು, ಎಲ್ಲರೂ ಒಬ್ಬೊಬ್ಬರು ತಿರುಗಿಸಿ ಹೇಳೋದು, ಇದಂತೂ ಮಸ್ತ್ ಮಜಾ ಮಾಡಿದ್ವಿ. ಇಂಥ ಗೇಮ್ ಆಡಿಲ್ಲ ಅನ್ನಂಗಿಲ್ಲ, ತುಂಬ ಗೇಮ್ಗಳು ಆಡ್ಬಿಟ್ಟಿದ್ವಿ ಅವತ್ತು, ಸಖತ್ತಾಗಿ ಆಡಿದ್ವಿ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ ಚೆನ್ನಾಗಿತ್ತು ಒಂಥರ ಗೇಮು ಎಲ್ಲ. ಒಂದು ಸ್ವಲ್ಪ
ಫೀಲಿಂಗ್ ಶೇರ್ ಮಾಡಿದ್ವಿ, ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ, ಆಮೇಲೆ ಆ್ಯಕ್ಟಿಂಗ್ ಮಾಡಿದ್ವಿ, ಆಮೇಲೆ ಹೋಗಿ ಹೊರಗಡೆ ಊಟ ತಿಂದ್ವಿ. ಒಂಥರ ಹೊರಗಡೆ ಹೋಗಿ ಔಟಿಂಗ್ ಹೋದ ಥರನೇ ಇತ್ತು. ಒಂದು 4 ಗಾಡೀಲಿ ಎಲ್ಲರೂ ಫ್ಯಾಮಿಲಿ ಮಕ್ಕಳುಗಳನ್ನ ಕೂರಿಸ್ಕೊಂಡು ಹೊರಟ್ವಿ. ಆಮೇಲೆ ಊಟ ಮಾಡ್ಕೊಂಡು ಬಂದ್ವಿ. ಒಂಥರ ಲೇಡೀಸ್ ಗ್ಯಾಂಗ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಗೈಸ್. ತುಂಬ ಎಂಜಾಯ್ ಮಾಡಿದೆ ನಾನು. ಆಫ್ಟರ್ ಲಾಂಗ್ ಟೈಮ್ ನಾನು ತುಂಬ ಕಡಿಮೆ, ನನಗೆ ಫ್ರೆಂಡ್ ಸರ್ಕಲ್ಲು ತುಂಬ ಕಡಿಮೆ, ತುಂಬ ಅಂದ್ರೇನು ತುಂಬ ಕಡಿಮೆ. ನನಗಿರೋದೇ ಒಬ್ಬರು ಇಬ್ಬರು ಫ್ರೆಂಡು ಅಂತಾರಲ್ಲ ಆ ಥರ. ನಾನು ಯಾರೂ ಅಷ್ಟಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ. ಸ್ಕೂಲಲ್ಲಿ ಆ್ಯಸ್ ಯೂಶುವಲ್ ಎಲ್ಲರೂ ಸೇರಲೇಬೇಕು, ಸೇರ್ತೀವಿ, ಎಂಜಾಯ್ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಅದರ್ವೈಸ್ ಹೊರಗಡೆ ಹೋಗಿ ಟ್ರಿಪ್ ಎಂಜಾಯ್ ಮಾಡುವಂಥ ಫ್ರೆಂಡ್ಸ್ ಅಂದರೆ ತುಂಬ ಕಡಿಮೆ. ಸೊ ಇದೊಂದೇ ಒಂದು ಗ್ಯಾಂಗ್ ಜೊತೆ ನಾನು ಇನ್ಕ್ಲೂಡ್ ಆಗಿರೋದು. ಲಾಸ್ಟ್ ಟೈಮ್ ಫನ್ ವರ್ಲ್ಡ್ಗೆ ಹೋಗಿದ್ವಿ, ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಸೊ ನೆಕ್ಸ್ಟ್ ಟೈಮ್ ಕೂಡ ಒಂದು ರೆಸಾರ್ಟ್ಗೆ ಹೋಗ್ಬಿಡೋಣ. ಕಿಟ್ಟಿ ಪಾರ್ಟಿ ಬೇಡ, ವರ್ಷದಲ್ಲಿ 2 ಕಿಟ್ಟಿ ಪಾರ್ಟಿ, ಒಂದು ಔಟಿಂಗ್ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಸಾಧ್ಯ ಆದರೆ ನೆಕ್ಸ್ಟ್ ಕಿಟ್ಟಿ ಪಾರ್ಟಿ ಬದಲು ಯಾವ್ದಾದ್ರು ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಗಿಫ್ಟ್ ಎಕ್ಸ್ಚೇಂಜು. ಎಲ್ಲರೂ ಕೂಡ ಮಿನಿಮಮ್ ಬಜೆಟ್ ಇಟ್ಕೊಂಡಿದ್ವಪ್ಪ, ತುಂಬ ಮಿನಿಮಲ್ ಬಜೆಟ್ ಇಟ್ಕೊಂಡಿದ್ವಿ. ಅದೇ ರೀತಿ ಗಿಫ್ಟ್ ಕೂಡ ತುಂಬಾ ಚೆನ್ನಾಗಿ ತೊಗೊಂಡು ಬಂದಿದ್ರು. ಹುಡುಕಿ ಶೇರ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಈ ಡಮ್ಸ್ ಮ್ಯಾರೇಜ್ ಮಾತ್ರ ಮಸ್ತಾಗಿತ್ತಪ್ಪ. ಒಟ್ಟಾರೆ ಎಷ್ಟು ಹೇಳಿದ್ರು ಅದೇ ಮಜಾ ಮಾಡಿದ್ವಿ, ಖುಷಿ ಆಯಿತು ಅಂತಲೇ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಅಷ್ಟು ಮಚ್ ಬೆಟರ್ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ತೀನಿ. ಅದೇ ಮತ್ತೆ ನಮ್ಗೆ ಎಷ್ಟು ಬೇಗ ಹೋಗ್ಬಿಡುತ್ತೆ. ಓಕೆ ಲಾಸ್ಟ್ ಲೆಟರ್ ಹೇಳ್ತೀರಾ? ಅಲ್ಲ ರಾ. ಓಕೆ ಲಾಸ್ಟ್ ಲೆಟರ್ ರಾ. ಅಮ್ಮ ಲಾಸ್ಟ್ ಇದೊಂದು ಶ್ರುತಿ ಅವ್ರ ಲಿಪ್ ಮೂಮೆಂಟ್ ನೋಡ್ಕೊಳ್ಳಿ. ಶ್ರುತಿ ನೋಡು. तेरे अनाउंस कर दिया, ओ तेरे लिए दुनिया का बाउंस कर दिया.
ಕೆಲವೊಂದು ರೀಲ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅದು ಎಲ್ಲದನ್ನು ಟ್ಯಾಗ್ ಮಾಡಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕಿದ್ದೀನಿ, ಅಲ್ಲೂ ಕೂಡ ನೋಡಬಹುದು ನೀವು. ಮೊದಲೇ ಹೇಳಿದಾಗೆ ಇದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಆಲ್ರೆಡಿ ಎಕ್ಸಾಕ್ಟ್ ಆಗಿಬಿಟ್ಟಿದ್ವಿ ಎಲ್ಲರೂ. ಅನಗ ಗ್ರ್ಯಾಂಡ್ಗೆ ಹೋಗಿ ಮೊದಲಾಗಿ ಹೋಗಿ ತಿನ್ಕೊಂಬಿಡೋಣ, ಅದು ಅಲ್ಲದೆ ಆಲ್ಮೋಸ್ಟ್ 10-10:30 ಆಗಿಬಿಟ್ಟಿತ್ತು. ಎಲ್ಲರೂ ಫ್ಯಾಮಿಲಿ ಅಲ್ವಾ, ಮನೆಗೆ ಹೋಗಬೇಕು ಅನ್ನೋ ಕಾತ್ರದಲ್ಲಿ ಕೂಡ ಇದ್ದರು. ಹಂಗೂ ಈ ರೋಡ್ನಲ್ಲೂ ಕೂಡ ಬಿಡದಿರ ಗಾಡಿನಲ್ಲೂ ಕೂಡ ಒಂದೊಂದು ಫೋಟೋ ತೊಗೊಂಡಿದ್ದೀವಿ. ಆ ಫೋಟೋಸನ್ನೇ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆನಪಿಗೆ ನಾವೆಲ್ಲ ಹೋಗಿದ್ವಿ ಅಂತ ಇರಬೇಕಲ್ವ, ಅದಕ್ಕೆ ಗಾಡಿ ಫೋಟೋ, ಹೋಟೆಲ್ ಫೋಟೋ ಎರಡೂ ಹಾಕಿದ್ದೀನಿ. ನೋಡಿ ಎಂಜಾಯ್ ಮಾಡಿ, ಮತ್ತೆ ಸಿಗೋಣ ಒಂದು ಒಳ್ಳೆ ವ್ಲಾಗ್ ಜೊತೆ. Thanks for watching. Bye bye.